पूज्याय राघवेन्द्राय सत्यधर्मरताय च। ಆಗ್ಲೇ ಮಗುಗೆ ಒಬ್ರು ನೋಡಿದ್ರೆ ನಗೋದು, ಒಬ್ರು ನೋಡಿದ್ರೆ ಎಲ್ಲನೂ ರಿಯಾಕ್ಷನ್ ಮಾಡೋದು, ಈ ಥರ ಸ್ಟಾರ್ಟ್ ಆಗುತ್ತೆ ನೋಡಿ. ಅದು ಮಾಡೋ ಅಂತ ಒಂದೊಂದು ಚೇಷ್ಟೆಲ್ಲೂ ಆ ಭಗವಂತ ಇದ್ದಾರೆ, ಅದಕ್ಕೋಸ್ಕರನೇ ಹೇಳೋದು. ಇದು ತುಂಬ ವಿಶೇಷವಾಗಿ ಇದೆ. ಯಾರ ಕೈಲಾದರೂ ನೀವು ಪಾಪ ಕೈಲೇ ಕೊಟ್ರ ಅಂದರೆ ತುಂಬಾ ಟ್ಯಾಲೆಂಟ್ ಆಗಿದೆ ಅನಿಸುತ್ತೆ, ಇನ್ನು ಎದುರುಕಾಲ ಚೆನ್ನಾಗಿರುತ್ತೆ ಅಂತಾರೆ. ಕಾರಣ ಎಲ್ಲನೂ ಮನಸ್ಸಿಂದ ಹೇಳ್ಬೇಕು, ಅದೇನೇ ಮಾತುಗಳು. ಹಾಗಾಗಿ ಈ ಥರ 7ನೇ ತಿಂಗಳಲ್ಲಿ ಏನೋ ಮಿಸ್ ಆಗಿ 7ನೇ ತಿಂಗಳಲ್ಲಿ ಹುಟ್ಬಿಡ್ತು ಅಂತ ಅಂದರೆ ಖಂಡಿತ ಡಾಕ್ಟ್ರನ್ನೂ ಫಸ್ಟು ನೋಡಬೇಕು. ಅದೇ ರೀತಿ ಆಸ್ಪತ್ರೆಯಲ್ಲಿ ಹೋಗೋಕ್ಕಾಗಿರೋದಿಲ್ಲ, ಮನೆಯಲ್ಲೇ ಜನನ ಆಗಿರೋ ಅಂಥ ಮಕ್ಕಳು ಸಹ ಇರ್ತಾರೆ. ಈ ಥರ ಇದ್ದ ತಕ್ಷಣ ಹೋಗಿ ವೆಯ್ಟ್ ಎಷ್ಟಿದೆ ಏನಿದೆ ಅನ್ನೋದು ಸಹ ನೋಡ್ಕೋಬೇಕು. 7 ತಿಂಗಳಲ್ಲಿ ಯಾಕೆ ಹುಟ್ಟಿದ್ದಾರೆ ಮಕ್ಕಳು ಅಂದರೆ ದೇಹ ಆರೋಗ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಫಸ್ಟ್ ಟಕ್ ಅಂತ ನೋಡ್ಕೋಬೇಕು. ಅದೇ ರೀತಿ ಒಂದು ಶಾಪಕ್ಕೂ ಸಹ ಹಾಳಾಗಿರ್ತಾರೆ, ಅದರಿಂದನೇ 7 ತಿಂಗಳಲ್ಲಿ ಹುಟ್ಟಿರ್ತಾರೆ. 6 ತಿಂಗಳಲ್ಲಿ ಹುಟ್ಟೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಕಾರಣ ಏನು ಅಂತಂದರೆ ಆ ತಾಯಿಗೆ ದೇಹ ಆರೋಗ್ಯ ಪ್ರಾಬ್ಲಮ್ ಇರುತ್ತೆ, ಇದ್ರೂ ಸಹ ಆ ಶಿವನಿಂದನೇ ಆ ಮಗುನೂ ಸಹ ಸೇಫ್ ಆಗ್ತಾ ಇರ್ತೈತೆ. ಹಾಗಾಗಿ 6 ತಿಂಗಳಲ್ಲಿ ಯಾವ ಮಕ್ಕಳು ಹುಟ್ಟೋದಿಲ್ಲ. 7 ತಿಂಗಳು ತುಂಬ ಟೈಮಲ್ಲಿ ಬೇಕಾದರೆ ಹುಟ್ಟಿರ್ಬೋದು, 8ನೇ ತಿಂಗಳಲ್ಲೂ ಸಹ ಆಗಿರುತ್ತೆ. 9 ತಿಂಗಳು ತುಂಬಿದ ತಕ್ಷಣ ಆಗುತ್ತೆ ವಿನಃ 10ನೇ ತಿಂಗಳು ಕಾಲಿಡೋದಿಲ್ಲ. ಯಾವ ಕಾರಣಕ್ಕೂ ನಂಬೇಡಿ, ಅದು ಇಲ್ಲ, ಆ ಥರ ಇಲ್ಲ ಖಂಡಿತ. ಹಾಗಾಗಿ ಆ ಜನನ ಅನ್ನೋದು ಆ ಭಗವಂತನಿಚ್ಛೆ ಅಷ್ಟೇ ನೋಡಿ. ಆ ಜನನ ಆಗುವಾಗೂ ಸಹ ಆ ಶಿವನಿಂದನೇ ಮಾತ್ರನೇ. ಅದಕ್ಕೆ ಹೇಳೋದು, ಒಂದು ಎಳ್ನೀರಿದೆ, ಎಳ್ನೀರನ್ನ ಮೇಲೆ ಕತ್ತರಿಸ್ಬಿಟ್ಟು ನಾವು ಅದು ಎಳ್ನೀರನ್ನ ಕುಡಿದ್ಬಿಡ್ತೀವಿ. ಕುಡ್ದು ಮತ್ತೆ ಹೊಡೆದಿದ ತಕ್ಷಣ ಅದರಲ್ಲಿರೋ ಅಂಥ ಆ ಎಳ್ನೀರು ಎಲೆನ ನಾವು ಆ ದೋಸೆನ ಎಲ್ಲ ತಿನ್ಕೋತೀವಿ. ಆದರೆ ಎಳ್ನೀರು ನಾವು ಕುಡಿದ್ಬಿಟ್ಟು ಹಾಗೆ ಬಿಸಾಕಿ ಬಂದಿರ್ತೀವಿ ಅಂತ ಇಟ್ಕೊಳ್ಳಿ, ಅದು ಯಾಗೆಲ್ಲ ಡ್ರೈ ಆಗುತ್ತೋ ಆ ಥರ ಡ್ರೈ ಬಂದು ಯೂಟ್ರಸ್ ಸಹ ಆಗುತ್ತೆ ಅನ್ನೋದು ಒಂದು ಇದೆ. ಯಾಕೆ ಅಂತಂದರೆ ಆ ಎಳ್ನೀರೊಳಗಡೆ ನೀರು ಎಷ್ಟು ಸೇಫಾಗಿ, ತೆಂಗಿನಕಾಯಿ ಎಷ್ಟು ಸೇಫಾಗಿದೆಯೋ ತನ್ನ ತಾಯಿ ಹೊಟ್ಟೆಲ್ಲಿ ಇರೋಂಥ ಗರ್ಭದಲ್ಲಿ ಮಗು ಅದೇ ಸೇಫಾಗಿರ್ತಾನಂತೆ. ಅದಕ್ಕೇ ಆ ಎಳ್ನೀರು ಮೇಲೆ ಹೆಂಗೆ ಸೀವ್ತಾರೋ ಅದನ್ನು ಹೆಂಗೆ ಹೊಡಿತಾರೋ ಅದೇ ರೀತಿಯೇ ಶಿವ ಪರಮಾತ್ಮ ಮಾತ್ರನೇ ಪರ್ಮಿಷನು ಅದನ್ನು ಗರ್ಭದಲ್ಲಿರೋ ಅಂಥ ಮಗುನ ಹೊಡೆಯೋದಕ್ಕೆ ಸಾಧ್ಯ. ಅದು ಹೊಡಿದಿರ ಮಗು ಜನನ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ 9 ತಿಂಗಳು ಕಂಪ್ಲೀಟ್ ಆದರೆ ಮಾತ್ರನೇ ಆ ಶಿವ ಪರಮಾತ್ಮನು ಪ್ರಪಂಚಕ್ಕೆ ಕಳಿಸ್ತಾರೆ. ಅದರಿಂದ 1 ಸೆಕೆಂಡು ಸಹ ಮುಂದೇನೂ ಇಲ್ಲ ಹಿಂದೇನೂ ಇಲ್ಲ. ಆದರೆ ಮುಂದೆಗಡೆ ನಮಗೆ ಬಂದು 8ನೇ ತಿಂಗಳಾಗಲಿ 7ನೇ ತಿಂಗಳು ತುಂಬದ್ರಲ್ಲಾಗಲಿ ಆಗ್ಬೋದು. ಆದರೆ ಮಗು ವೆಯ್ಟ್ ಇಲ್ದಿರ, ಇಲ್ಲ ಅವ್ರಿಗೆ ಹೊಟ್ಟೆ ನೋವು ತಾಳ್ದಿರ ಇವಾಗೆಲ್ಲ ಸಿಸರಿಯನ್ ಮಾಡಿಸ್ಕೊಬಿಡ್ತಾರೆ. ಅದೇ ರೀತಿ ನಕ್ಷತ್ರ ರಾಶಿ ಒಂದು ಅವ್ರಿಗೆ ಇಷ್ಟ ಆಗೋಯ್ತು, ಓದಿ ನೋಡ್ತಾರೆ ಟಾಪಲ್ಲಿದೆ ಅಂದರೆ ಟಕ್ಕಂತ ಮಾಡಿಸ್ಕೊಡ್ತಾರೆ. ಖಂಡಿತ ಮಾಡಿಸ್ಬೇಡಿ. ನಿಮಗೆ ಅದೇನೋ ಇಷ್ಟ ಮಾಡಿಸ್ಕೊಬಿಟ್ರೆ ಆದರೆ ಹುಟ್ಟ ಮಗುಗೆ ಅದು ಜನ್ಮ ಪೂರ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಆ ಥರ ಮಾಡಬೇಡಿ. ಆ ಭಗವಂತ ಯಾವಾಗ ಪ್ರಪಂಚಕ್ಕೆ ಕರ್ಕೊಂಬರ್ಬೇಕು, ಯಾವಾಗ ಪ್ರಪಂಚದಿಂದ ಕರ್ಕೊಂಡೋಗ್ಬೇಕು ಅಂತ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ನಮಗೆ ಮಾತ್ರನೇ ಅಗ್ರಿಮೆಂಟು ನೋಡಿ. ಭೂಮಾದೇವಿಗೂ ಆಕಾಶವಾಣಿಗೂ ಹಾಕಿರೋ ಅಂಥ ಅಗ್ರಿಮೆಂಟ್ ಆ ಭಗವಂತ ಮಾತ್ರನೇ ಅರ್ಧಾಗಕ್ಕೆ ಸಾಧ್ಯ. ನಮಗೆ ಅರ್ಧಾಕಕ್ಕೆ ಆ ಭಗವಂತ ಅಧಿಕಾರ ಕೊಟ್ಟಿಲ್ಲ. ಅದಕ್ಕೆ ನೋಡಿ ಎಲ್ಲೆಲ್ಲೋ ಏನೇನೋ ನಡೀತಾ ಇದೆ ಹಲ್ಲೋಲ್ಕಲ್ಲು, ಅದೆಲ್ಲ ಬಂದು ಯಾರೆಲ್ಲ ಮಾಡ್ತಾರೋ ಅವ್ರವ್ರಿಗೆ ಅದು ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರನೇ ಸತ್ಯ ಇರೋ ಜಾಗದಲ್ಲಿ ಸತ್ಯ ಮಾತ್ರನೇ ಇರುತ್ತೆ. ಯಾವತ್ತೂ ಅಸತ್ಯ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಖಂಡಿತ ಹೇಳ್ತೀನಿ, ಆ ಭಗವಂತನ ಮೀರಿದ್ದು ಏನೇನೂ ಮಾಡಬೇಡಿ. ಭಗವಂತ ಕೊಟ್ಟಿರೋ ಅಂಥದ್ದು ಭಗವಂತನಿಗೆ ಒಪ್ಪಿಸಿ, ಅವರೇ ಸರಿ ಮಾಡಲಿ, ಅವರಿಂದನೇ ಸರಿಪಡಿಸ್ಕೋಬೇಕು. ಗುರುವೇ ಶರಣು. ಅಮ್ಮ, ಇವಾಗ ಮಕ್ಕಳ ಬಗ್ಗೆ ತಾಯಿ ಬಗ್ಗೆ ಎಲ್ಲ ಹೇಳ್ಕೊಟ್ರಿ. ಹೌದು. ಇನ್ನು ಇವತ್ತು ದ್ವಾದಶಿ. ಹೌದು. ಇವತ್ತಿನ ದಿನ ನಿಮ್ಮ ಆರಾಧನೆ ಯಾವ ರೀತಿಯಾಗಿರುತ್ತೆ, ನೀವು ಯಾವ ರೀತಿಯಾಗಿ ಪಾಲಿಸ್ಕೊಂಡು ಬರ್ತೀರಾ, ಖಂಡಿತ. ದೇವರ ಆರಾಧನೆಯನ್ನ ಯಾವ ರೀತಿಯಾಗಿ ಮಾಡ್ತೀರಾ ಅನ್ನೋದು ಕೂಡ ಹೇಳ್ಕೊಡಿ ನಮಗೆ. ಹೌದು, ಖಂಡಿತ. ನಾನು ರಾಘವೇಂದ್ರ ಸ್ವಾಮಿಗೆ ಮನೇಲಿರೋ ಅಂಥ ದೇವರೆಲ್ಲರೂ ಇಟ್ಟಿದ್ದೀನಿ. ಮಂಜುನಾಥ ಸ್ವಾಮಿ ಆಗಲಿ, ಶ್ರೀರಾಮಚಂದ್ರ ಮೂರ್ತಿ ಆಗಲಿ, ಹರೇ ರಾಮ ಹರೇ ಕೃಷ್ಣ ಕೃಷ್ಣರಾಗಲಿ ಎಲ್ಲರನ್ನೂ ಇಟ್ಕೊಂಡಿದ್ದೀನಿ. ಆಯಾ ದೇವರ ಹತ್ರ ಹೋಗಿ ಆ ಪ್ರಾರ್ಥನೆ ಇಡ್ತೀನಿ ಖಂಡಿತ. ಯಾಕೆ ಅಂತಂದರೆ ನಾನು ಮಾಡೋ ಆರಾಧನೆ, ನಾನು ಮಾಡೋ ಅಂಥ ಪೂಜೆ ಎಲ್ಲ ನಾನೊಂದು 3-3.5 ವಯಸ್ಸು ಇರುವಾಗಲೇ ನಾನು ಭಗವಂತನ ಪೂಜೆ ಮಾಡಿದ್ದೀನಿ ಅಂತ ನಮ್ಮ ತಂದೆ ತಾಯಿ ಹೇಳ್ತಾನೆ ಇರ್ತಾರೆ. ಆ ಥರ ನಮ್ಮ ತಾಯಿ ಕೊಟ್ಟಿದ್ದಂಥ, ಜನ್ಮ ಕೊಟ್ಟಿದ್ದಂಥ ತಾಯಿ ತಂದೆ ಇಬ್ರಿಗೂ ನಾನು ಕೋಟಿ ನಮನ ಹೇಳ್ತೀನಿ. ಅದೇ ರೀತಿ
ನಾನು ಪೂಜೆ ಮಾಡ್ತಾ ಇರುವಾಗಲೇ ನನ್ನ ಭಗವಂತನಿಗೆ ಏನೇ ಮಾಡ್ತಾ ಇರಲಿ, ಯಾವ ರೀತಿಯೇ ಪೂಜೆ ಮಾಡಲಿ ಖಂಡಿತ ಅಲ್ಲಿ ಹೊಲಿತಾರೆ. ಅದೇ ರೀತಿ ನನಗೆ ಇದೀಗವಾಗಿ ಇದೇ ರೀತಿ ಮಾಡಬೇಕು, ಇದೇ ರೀತಿ ತೊಗೊಂಡೋಗ್ಬೇಕು ಅಂತ ಏನಿಲ್ಲ. ನನಗೆ ಯಾವ ಮನಸ್ಸಲ್ಲಿ ಏನು ಅಡುಗೆ ಮಾಡಿದ್ರೆ ಭಗವಂತನಿಗೆ ಒಳ್ಳೆಯದು ಅದನ್ನು ಮಾಡ್ತೀನಿ. ನನ್ನಿಂದ ಆಗಿದ್ದು ನೈವೇದ್ಯನೂ ಮಾಡ್ತೀನಿ. ದಿನನಿತ್ಯನೂ ಆ ದೇವ್ರ ಹತ್ರ ದೀಪ ಮಾತ್ರ ನನಗೆ ಯಾವಾಗ್ಲೂ ರಾತ್ರಿಲಿ ಮಾತ್ರನೇ ನಾವಿರಲ್ಲ ಊರಲ್ಲಿ ಅಂದರೆ ಮಾತ್ರನೇ ದೀಪ ಆರಿಸ್ಬಿಟ್ಟು ಹೋಗ್ತೀನಿ. ಇಲ್ಲ ಅಂತ ಅಂದರೆ ಖಂಡಿತ ದೀಪ ಯಾವ ಕಾರಣಕ್ಕೂ ಇಲ್ದಿರ ನನಗಿರಬಾರ್ದು. ಅಷ್ಟು ನನಗೆ ಕೋಪ ಬಂದ್ಬಿಡುತ್ತೆ. ದೇವ್ರ ಹತ್ರ ದಿನನಿತ್ಯ ದೀಪ ಉರಿಬೇಕು, ದಿನನಿತ್ಯ ದೀಪ ಇರಬೇಕು. ಆ ಥರ ಏನು ಮನೆಯಲ್ಲಿ ಅಡುಗೆ ಮಾಡಿದ್ದೀನೋ ಅದನ್ನೇ ಇಟ್ಟು ನಾನು ನೈವೇದ್ಯ ಮಾಡ್ತೀನಿ. ಅದೇ ರೀತಿ ಭಗವಂತನಿಗೆ ಬೆಳಗ್ಗೆನೇ ನಾನು ಮಾಡೋ ಅಂಥದ್ದು ಫಸ್ಟ್ ಹಚ್ಚೋದೇ ನಾನು ದೀಪನೇ. ಸ್ನಾನ ಮಾಡಿದ ತಕ್ಷಣ ದೀಪ ಕೈಕಾಲು ಮುಖ ತೊಳ್ಕೊಂಡಾದರೂ ಹಚ್ಬಿಡ್ತೀನಿ. ಆ ರೀತಿ ಆ ದೀಪ ಉರಿತಾ ಇರುವಾಗಲೇ ನಮ್ಮ ಬಾಳೆಲ್ಲ ಬೆಳಕಾದೇ ಆಗುತ್ತೆ. ಈ ಥರ ನಾನು ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ವರ್ಷಕ್ಕೊಮ್ಮೆ ರಾಘವೇಂದ್ರ ಸ್ವಾಮಿ ಆರಾಧನೆ ಆಗಲಿ, ಅವರ ಹುಟ್ಟಿದ ದಿನ ವರ್ಧಂತಿ ಮಹೋತ್ಸವ ಆಗಲಿ, ಅವ್ರ ಪಟ್ಟಾಭಿಷೇಕ ಆಗಲಿ, ರಾಘವೇಂದ್ರಕ್ಕೆ ಮಾಡ್ತಾನೆ ಇರ್ತೀನಿ. ನೋಡಿ, ಎಂಥದ್ದೇ ಕಷ್ಟ ಇರಲಿ ರಾಘವೇಂದ್ರ ಸ್ವಾಮಿನ ಪ್ರಾರ್ಥನೆ ಮಾಡ್ತಾನೆ ಬನ್ನಿ. ಅವ್ರಿಗೆ ಉಪವಾಸ ತಗೊಳ್ಳಿ. ಉಪವಾಸ ಇರೋಕ್ಕಾಗಲ್ಲ ಅಂದವರು ಖಂಡಿತ ಇರಬೇಡಿ. ಒಂದು ಟೈಮ್ ಆದರೂ ಏಕಾದಶಿ ದಿವಸ ಮಂತ್ರಾಲಯ ದರ್ಶನ ಮಾಡಿ. ನಿಮ್ಮ ಏಕಗಳು ಏನೇ ಆಗಿರಲಿ ಅದು ಕೈಗೂಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್ ಅಮ್ಮ, ಇವತ್ತು ದ್ವಾದಶಿ ಯಾವ ರೀತಿಯಾಗಿ ಈ ಒಂದು ಪಾಲನೆಯನ್ನು ಮಾಡಬೇಕು, ಉಪವಾಸ ವ್ರತವನ್ನು ಯಾವ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದು ಕೂಡ ಇವತ್ತಿನ ದಿನ ನೀವು ನಮಗೆ ತಿಳಿಸ್ಕೊಡ್ಬೇಕು. ದ್ವಾದಶಿಯನ್ನು ಆಚರಣೆ ಮಾಡಬೇಕಲ್ಲ, ಇವತ್ತು ಕೂಡ ದ್ವಾದಶಿ ಯಾವ ರೀತಿಯಾಗಿ ಸಮರ್ಪಣೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡಬೇಕು ಅನ್ನೋದು ತಿಳಿಸ್ಕೊಡಿ. ಖಂಡಿತ. ನೋಡಿ, ದ್ವಾದಶಿ ದಿವಸ ನಾವು ಮಾಡಬೇಕು ಪೂಜೆ, ಎಲ್ಲ ದೇವ್ರಿಗೂ ನಾವು ಪೂಜೆ ಮಾಡಬೇಕು ಅನ್ನೋದಿತ್ತು ಅಂದರೆ ಅಕ್ಕಪಕ್ಕದಲ್ಲಿ ಇರೋಂಥ ದೇವಸ್ಥಾನ ಯಾವುದೇ ಆಗಿರಲಿ ಆ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಕೊಡಿ. ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು, ಇಲ್ಲ ನಮ್ಮ ಮನೇಲಿ ಆ ಥರ ಯಾವ ವಸತಿನೂ ನಮಗಿಲ್ಲ ಮಾಡೋಕ್ಕೆ, ಇದೂ ನಮಗಿಲ್ಲ ಮಾಡೋಕ್ಕೆ ಆಗ್ತಾಯಿಲ್ಲ ಅಂತನೋರು ಪಕ್ಕದಲ್ಲಿರೋಂಥ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ನಿಮ್ಮಿಂದ ಆಗುತ್ತೋ ಅದನ್ನು ನೈವೇದ್ಯ ಪ್ರಸಾದ ಮಾಡ್ಕೊಂಡೋಗಿ ಒಂದೊಂದು ದೇವಸ್ಥಾನದಲ್ಲಿ ಮಾಡಿದಂಥದ್ದು ತೊಗೊಂಡು ಕೊಡ್ತಾರೆ. ಒಂದೊಂದು ದೇವಸ್ಥಾನದಲ್ಲಿ ನಾವು ಮನೇಲಿ ಮಾಡಿದಂಥದ್ದನ್ನು ಅಕ್ಸೆಪ್ಟ್ ಮಾಡ್ಕೊಡೋದಿಲ್ಲ, ಅಲ್ಲೇ ಪ್ರಿಪೇರ್ ಮಾಡ್ತಾರೆ. ಅದಕ್ಕೆ ಏನು ಹಣ ಆಗುತ್ತೋ ಅದನ್ನು ಕಟ್ಬಿಟ್ಟು ಆ ದೇವಸ್ಥಾನದಲ್ಲಿ ನೈವೇದ್ಯ ಮಾಡಿಸಿದ್ರೆ ಭಾರಿ ಒಳ್ಳೆಯದು. ಬರೋ ಅಂಥ ಒಂದು 10 ಜನಕ್ಕೂ ಸಹ ಅನ್ನದಾನ ಮಾಡ್ಬೋದು. ಹಾಗಾಗಿ ಅನ್ನದಾನ ಮಾಡಿ ನೈವೇದ್ಯ ಖಂಡಿತ ಮಾಡಿ ಅದನ್ನು ಅನ್ನದಾನಕ್ಕೆ ಕೊಡ್ತಾರೆ. ಆಗ ನೀವು ಮಾಡೋ ಅಂಥ ಟೈಮಲ್ಲಿ ಖಂಡಿತ ಪಾಪ ಅದೆಲ್ಲ ದೂರ ಆಗುತ್ತೆ. ಅದೇ ರೀತಿ ದ್ವಾದಶಿ ದಿವಸ ನಾವು ಮಾಡೋಂಥದ್ದು ನೈವೇದ್ಯ ಪ್ರಸಾದ ಆಗಲಿ, ನಾವು ಮಾಡೋಂಥ ಪೂಜೆ ಆಗಲಿ ತುಂಬ ಬಲ ಇರೋ ಅಂಥದ್ದು. ಯಾಕೆ ಅಂತ ಅಂದರೆ ಆ ಬಲದಿಂದನೇ ನಮಗೆಲ್ಲ ಒಳ್ಳೆಯದೂ ಸಹ ಸಿಗುತ್ತೆ, ಒಳ್ಳೆಯದು ಆಗುತ್ತೆ. ಯಾಕೆ ಅಂತ ಅಂದರೆ ಆ ದ್ವಾದಶಿ ದಿನ ಮಾಡೋ ಅಂಥ ಪೂಜೆ ಕಾರ್ಯಗಳೆಲ್ಲ ಸಕ್ಸಸ್ ಆಗೋದಕ್ಕೆ ಕಾರಣ ಏನು ಅಂತ ಅಂದರೆ ನಾವು ಏಕಾದಶಿ ದಿವಸ ಉಪವಾಸ ಇದ್ದು ದ್ವಾದಶಿ ದಿವಸ ನಾವು ಮಾಡೋ ಅಂಥ ಟೈಮಲ್ಲಿ ಆ ಭಗವಂತನ ಉಪವಾಸ ಇದ್ವಿ, ಶ್ರೇಷ್ಠ ಆಯಿತು. ಈ ದಿನ ನಾವು ನೈವೇದ್ಯ ಮಾಡಿ ಭಗವಂತನಿಗೆ ಪೂಜೆ ಕಾರ್ಯ ಎಲ್ಲ ಮಾಡೋದ್ರಿಂದ ಖಂಡಿತ ಮೋಕ್ಷ ಇದ್ದೇ ಇರುತ್ತೆ. ಅಮ್ಮ, ಇವಾಗ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ದೇವರನ್ನ ನಂಬೋದಿಲ್ಲ. ಒಂದಿಷ್ಟು ಜನ ದೈವದ ಮೇಲೆ ನಂಬಿಕೆ ಇರಲ್ಲ, ತಾವು ಮಾಡೋ ಕೆಲಸದ ಮೇಲೆ ಅಷ್ಟೇ ನಂಬಿಕೆ ಇರುತ್ತೆ ಅನ್ನೋದು ಕೂಡ ಒಂದು ಹೇಳ್ತಾ ಇರ್ತಾರೆ. ಒಂದು ದೇವರನ್ನ ನಂಬದೇ ಇರೋರು ಯಾಕೆ ನಂಬಲ್ಲ ಆ ರೀತಿ ಅನ್ನೋದು ಕೂಡ ಹೇಳ್ಕೊಡ್ತೀರ? ನಂಬಿಕೆ ಯಾಕಿರಲ್ಲ ಅವ್ರಿಗೆ, ಯಾಕೆ ಬರೋದು? ಯಾವಾಗಲೂ ನೋಡಿ, ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅನ್ನೋರಿಗೆ ತನ್ನ ನಂಬಿಕೆ ಇಲ್ಲ ಅಂದಮೇಲೆ ದೇವ್ರ ಮೇಲೆ ನಂಬಿಕೆ ಹೇಗೆ ಬರುತ್ತೆ? ನಾನು ಮಾಡೋದು ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲ ಒಂದು ಕಾರ್ಯ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆ ಬಿಸ್ನೆಸ್ ಆಗಲಿ ಒಂದು ಕೆಲಸ ಆಗಲಿ ಅದರೊಳಗಡೆ ನಮ್ಮನ್ನು ನಾವು ಒಪ್ಪಿಸ್ಕೋಬೇಕು, ಆಯ್ತಾ? ಹಾಗಾಗಿದ್ದರೆ ಮಾತ್ರನೇ ಆ ಕೆಲಸನ ನಾವು ಶ್ರದ್ಧೆಯಿಂದ ಮಾಡೋಕ್ಕೆ ಸಾಧ್ಯ. ಅದನ್ನು ನಾವು ಬೇಕಾಬಿಟ್ಟಿಯಾಗಿ ನೆನೆಸ್ಕೊತಾ ಇದ್ದೀವಿ ಅಂದರೆ ಫಸ್ಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ಮಾಡೋ ಕೆಲಸದಲ್ಲೂ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಯಾವಾಗಲೂ ನೋಡಿ, ತನ್ನ ನಂಬಿಕೆ ಇಲ್ದಿರ ಇರೋ ಅಂಥವ್ರು ದೇವ್ರ ಮೇಲೂ ನಂಬಿಕೆ ಇರಲ್ಲ, ತನ್ನ ಕುಟುಂಬದ ಮೇಲೇನೂ ನಂಬಿಕೆ ಇರಲ್ಲ. ಯಾವಾಗ ನೋಡಿದ್ರೇನು ಯಾವುದೋ ಒಂದು ಸಂಶಯ ಅವ್ರಿಗೆ ಹುಡ್ತಾನೆ ಇರುತ್ತೆ. ಆ ಸಂಶಯದಿಂದನೇ ಕಾಲ ಪೂರ್ತಿ ಅವ್ರು ಬಾಳ ಅಂಥದ್ದು ಕೂಡ ಅವ್ರಿಗೆ ಬಂದೇ ಬರುತ್ತೆ. ಯಾಕೆಂದರೆ ತನ್ನ ನಂಬಿಕೆ ಇರೋರು ಎಲ್ಲರೂ ಏನು ಬೇಕಾದರೂ ಸಾಧಿಸ್ತಾರೆ. ದೇವ್ರ ನಂಬಿಕೆ ಇರೋರು ಅದಕ್ಕಿಂತ ಇನ್ನೂ ಜಾಸ್ತಿ ಸಾಧಿಸ್ತಾರೆ. ಅದಕ್ಕೋಸ್ಕರನೇ ಹೇಳೋದು, ತನ್ನ ನಂಬಿಕೆ ಬರಬೇಕು, ದೇವ್ರ ಮೇಲೆ ನಂಬಿಕೆ ಬರಬೇಕು ಅಂದರೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಭಕ್ತಿಯಿಂದ ಪೂಜೆ ಮಾಡಿ ನಿಷ್ಠೆಯಿಂದ ನಂಬೋದನ್ನು ಕಲ್ತ್ಕೋಬೇಕು. ಆವಾಗ ಮಾತ್ರನೇ ಖಂಡಿತ ದೇವ್ರ ಮೇಲೆ ನಂಬಿಕೆ ಬರೋ ಅಂಥದ್ದು. ನಂಬಿಕೆ ಇಲ್ದಿರ ಇರೋರು ನೋಡಿ, ಅವ್ರು ಹೇಗೆ ನಾವು ಸರಿ ಮಾಡ್ಕೊತಾರೆ ಅಂತ ಅಂದರೆ ದಾನ ಧರ್ಮ ಮಾಡೋಕ್ಕೆ ಹೋಗ್ತಾರೆ, ಇಲ್ಲ ಆಶ್ರಮಗಳಿಗೆ ಹೋಗ್ತಾರೆ ಹುಟ್ಟಿದ ದಿನ, ಇಲ್ಲ ಮನೇಲಿ ಯಾವುದಾದ್ರೂ ವಿಶೇಷತೆ ಇದೆ ಅಂತ ಅಂದರೆ ಯಾರಿಗಾದ್ರೂ ಹೋಗಿ ದಾನ ಮಾಡಿಬಿಟ್ಟು 10,000 ರೂಪಾಯಿ ಖರ್ಚು ಮಾಡಿ ಸ್ಕೂಲ್ಗಾಗಲಿ ಮಕ್ಕಳಿಗೆ ಏನಾದರೂ ಪೆನ್ಸಿಲು ಬುಕ್ಸ್ ಈ ಥರ ಇಸ್ಕೊಡೋದಾಗಲಿ, ಅಲ್ಲ ಅಂತಂದರೆ ಡೈರೆಕ್ಟಾಗಿ ಹೋಗಿ ದೇವಸ್ಥಾನಕ್ಕೆ
ಆಶ್ರಮಕ್ಕೆ ಹೋಗಿ ಅನ್ನದಾನ ಮಾಡೋ ಅಂಥದ್ದು ಇದನ್ನು ಮಾಡ್ಕೊತಾರೆ. ಇದಕ್ಕೆ ಟ್ಯಾಲಿ ಆಗೋಯ್ತು, ನಾನು ದೇವ್ರ ಮೇಲೆ ನಂಬಿಕೆ ಇಲ್ಲ, ಇದನ್ನು ನಾನು ಮಾಡಿದ್ದೀನಿ, ಭಗವಂತ ನನಗೆ ಒಳ್ಳೇದೇ ಮಾಡ್ತಾನೆ ಅನ್ನೋ ಒಂದು ಆ ರೀತಿ ನಂಬಿಕೆ ಇಟ್ಕೊಂಡು ಮಾಡ್ತಾರೆ. ಅದು ಸಹ ನಂಬಿಕೆನೇ, ಅದು ತಪ್ಪು ಅಂತ ಹೇಳಲ್ಲ. ಆದ್ರೇನು ಅದ್ರ ಜೊತೆಲಿ ಭಗವಂತನ ಮೇಲೆ ನಂಬಿಕೆ ಇಡುವಾಗ ಇನ್ನೂ ನೀವು ಸಕ್ಸಸ್ ಆಗ್ಬೋದು. ಖಂಡಿತ ಯಾರಿಗೆ ಭಗವಂತನ ಮೇಲೆ ನಂಬಿಕೆ ಇರಲ್ವೋ ತನ್ನ ಕುಟುಂಬದ ಮೇಲೇನೂ ಅಷ್ಟೇ ನಂಬಿಕೆ ಇರಲ್ಲ ಅನ್ನೋ ಅಂಥದ್ದು ನಾನು ಹೇಳೋದು. ಅಮ್ಮ, ಇವಾಗ ಪ್ರತಿಯೊಬ್ಬರು ಕೆಲಸ ಮಾಡೋಕ್ಕೆ ಹೋಗ್ತಿರ್ತಾರೆ, ಆ ಕೆಲಸ ಸಕ್ಸಸ್ ಆಗೋದಿಲ್ಲ. ಏನು ಮಾಡ್ಬೇಕಂತ ಹೋಗ್ತಾರೆ ಅದು ಪೂರ ಅವರಿಗೆ ಉಲ್ಟಾ ಆಗುತ್ತೆ. ಹೌದು. ಸೊ ದೇವರ ನಂಬಿಕೆ ಅಂತಲ್ಲ, ನಾರ್ಮಲ್ ಆಗಿ ಜನರು ತಾವು ಕೆಲಸ ಮಾಡ್ಬೇಕು ಅಂದ್ಕೊಂಡಿರ್ತಾರೆ, ಆ ಕೆಲಸಕ್ಕೆ ಎದುರಾಗ್ತಿರುತ್ತೆ, ಏನೇ ಕಷ್ಟಗಳು ಎದುರಾಗುತ್ತೆ. ಆ ಥರದ್ದು ಆದರೆ ಏನು ಮಾಡಬೇಕು ಪರಿಹಾರ? ನೋಡಿ, ಯಾವುದೊಂದು ಮನುಷ್ಯನಿಗೂ ಸರಿ, ಯಾರಿಗೇ ಆಗಿರಲಿ, ಒಂದು ದೋಷ, ಒಂದು ಪಾಪ, ಒಂದು ಕರ್ಮ, ಎಲ್ಲನೂ ಒಂದು ತಾಯಿ ತಂದೆಯಿಂದ ಶಾಪ, ಈ ಥರ ಯಾವುದೋ ಒಂದು ಇದ್ದೇ ಇರುತ್ತೆ. ನನಗೇನೂ ಇಲ್ಲ, ನಾನು ಆರಾಮ್ಸಾಗಿದ್ದೀನಿ ಅಂತ ಯಾವ ಜೀವನೂ ಸಹ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾವ ಮನುಷ್ಯನೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಅದರಿಂದ ಖಂಡಿತ ಒಂದು ವಿಷಯದಲ್ಲಾದರೂ ನಮಗಿದ್ದೇ ಇರ್ತೈತೆ. ಅದೆಲ್ಲನೂ ಸರಿಪಡಿಸ್ಕೋಬೇಕು ಅಂದರೆ ಖಂಡಿತ ನಂಬಿಕೆಯಿಂದ ಇರಲೇಬೇಕು. ನಾವು ಮಾಡೋ ಅಂಥ ಕಾರ್ಯದಲ್ಲಾಗಲಿ, ನಾವು ಮಾಡೋ ಅಂಥ ಕೆಲಸದಲ್ಲಾಗಲಿ ನಮ್ಮನ್ನು ನಾವು ಹೊಂದಿಸ್ಕೊಂಡು ಹೋಗಲಿಲ್ಲ ಅಂದರೆ ಅದು ನಮಗೆ ಸಕ್ಸಸ್ ಆಗಲ್ಲ. ಇವಾಗ 15 ದಿವಸ ಒಂದು ಕಂಪ್ನೀಲಿ ವರ್ಕ್ ಮಾಡ್ತಾರೆ, ಇನ್ನೊಂದು 15 ದಿವಸ ಬೇರೆ ಕಂಪ್ನಿಗೆ ಹೋಗ್ತಾರೆ. ಆ ಕಾರಣ ಏನು ಅಂದರೆ ಕಾಲಲ್ಲಿ ಚಕ್ರ ಇದೆ ಅಂತ ಅರ್ಥ. ಒಂದು ಜಾಗದಲ್ಲಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ಆಗೇನು ಅಂದರೆ ಆ ಭಗವಂತನ ಆಶೀರ್ವಾದ ಒಂದು ನಯಾ ಪೈಸದಷ್ಟು ಸಹ ಇಲ್ಲ ಅಂತ ಅರ್ಥ. ಆ ಭಗವಂತನ ಆಶೀರ್ವಾದ ಇತ್ತು ಅಂದರೆ ಕಷ್ಟನೇ ಬರಲಿ, ನಷ್ಟನೇ ಆಗಲಿ, ಒಂದೇ ಜಾಗದಲ್ಲಿ ಕಷ್ಟಪಡಬೇಕು. ಅದು ಸಂಬಳ ಕೊಡಲಿಲ್ಲ, ಕೊಡ್ದಿರ ಹೋಗಲಿ ಬೇರೆ ವಿಷಯ. ಒಂದೇ ಜಾಗದಲ್ಲಿ ಇರೋ ಅಂಥ ಟೈಮಲ್ಲಿ ನಮ್ಮನ್ನು ನಾವು ಅದನ್ನು ಅರ್ಪಣೆ ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಆ ಭಗವಂತನೇ ಕೊಡ್ತಾನೆ. ನನ್ನಲ್ಲಿ ದೇವ್ರು ಕಾಣಿಸ್ಬೇಕೋ ಬೇಡವೋ ಬೇರೆ ವಿಷಯ, ಆದ್ರೇನು ಅದು ದಾರಿ ತೊಗೊಂಡು ಹೋಗ್ತಾನೆ ಇರ್ತೈತೆ ಒಳ್ಳೆ ದಾರಿಗೆ. ಈ ಥರ ಎಲ್ಲ ನಡಿಬೇಕು ಅಂದರೆ ಫಸ್ಟು ನಮ್ಮಲ್ಲಿ ಏನು ದೋಷ ಇದೆ, ಏನು ಕರ್ಮ ಇದೆ, ಏನು ಪಾಪ ಇದೆ, ಏನು ಶಾಪ ಇದೆ, ಅದಕ್ಕೆ ಅರ್ಥ ಮಾಡ್ಕೋಬೇಕು, ಅದನ್ನು ಕೇಳ್ಕೋಬೇಕು, ಅದನ್ನು ಸರಿಪಡಿಸ್ಕೋಬೇಕು. ಅವಾಗ ಮಾತ್ರನೇ ಒಂದು ಜಾಗದಲ್ಲಿ ಕೆಲಸದಲ್ಲಿ ಇರೋಕ್ಕೂ ಸಾಧ್ಯ, ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ. ಅದು ಕನ್ಫ್ಯೂಸ್ ಆಗಿಬಿಟ್ಟು ಆ ಮನಸ್ಸನ್ನ ಅಲೆ ಥರ ಸಮುದ್ರಲ್ಲಿ ಬರೋ ಅಂತ ಅಲೆ ಥರ ಬಿಡಬಾರ್ದು. ಯಾವಾಗಲೂ ನೋಡಿ, ಆಶ್ಲೇಷನ್ ಆಯಿತು ಅಂದರೆ ನಾವು ಯಾವ ಕೆಲಸನೂ ಸ್ಟ್ರಾಂಗಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮನ್ನು ಫಸ್ಟು ನಾವು ನಂಬಬೇಕು, ನಾವು ಹೋಗೋ ಅಂಥ ಕಾರ್ಯದಲ್ಲಿ ಅದನ್ನು ನಂಬಿಕೆ ಇಟ್ಕೋಬೇಕು. ಆವಾಗಲೇ ನಾವು ಸಕ್ಸಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಧನ್ಯವಾದಗಳು ಅಮ್ಮ. ಇವತ್ತು ನೀವು ನಮಗೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಬೃಂದಾವನದ ಬಗ್ಗೆ, ಶ್ರೀ ರಾಘವೇಂದ್ರ ರಾಯರ ಬಗ್ಗೆ, ಶ್ರೀ ರಾಘವೇಂದ್ರ ರಾಯರ ಕೈಲಿರ್ತಕ್ಕಂಥ ಕೃಷ್ಣನ ಒಂದು ಇದ್ರ ಬಗ್ಗೆ ಹೇಳ್ಕೊಟ್ರಿ. ಮೂರ್ತಿ ಯಾಕೆ ಇರುತ್ತೆ, ಭಾವಚಿತ್ರ, ಅದನ್ನು ಹೇಳ್ಕೊಟ್ರಿ. ಇನ್ನು ಕೃಷ್ಣ ತುಳಸಿಯ ಒಂದು ಮಹತ್ವವನ್ನು ತಿಳಿಸ್ಕೊಟ್ರಿ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಯಾಕೆ ನೆಲೆಸಿದ್ರು ಅನ್ನೋದು ಕೂಡ ನಮಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಶಿವ ಪಾರ್ವತಿಯ ಒಂದು ಜೋಡಿಯ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ಇನ್ನು ಮದುವೆ ಆಗ್ತಿರ್ತಕ್ಕಂಥ ಸ್ತ್ರೀ ಪುರುಷರು ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದು ನಮಗೆ ತಿಳಿಸ್ಕೊಟ್ರಿ. ನಿಮಗೆ ತುಂಬ ಹೃದಯವಾದಂತಹ ಧನ್ಯವಾದಗಳು ಅಮ್ಮ. ನಾಳೆ ನೋಡಿ ಇನ್ನೂ ದುರ್ಗೆ ಅಮ್ಮನ ಬಗ್ಗೆ ಆಗಲಿ, ಅಮ್ಮನವ್ರ ಬಗ್ಗೆ ಆಗಲಿ ನಾಳೆ ಇನ್ನೂ ತಿಳಿಸ್ಕೊಡ್ತೀನಿ. ಖಂಡಿತ. ಗುರುವೇ ಶರಣಂ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಎಲ್ಲ ರೀತಿಯಾಗಿ ಒಂದು ಬೃಂದಾವನದ ಬಗ್ಗೆ, ಶ್ರೀ ರಾಘವೇಂದ್ರ ರಾಯರ ಬಗ್ಗೆ, ಮಂಜುನಾಥ ಸ್ವಾಮಿ, ಶಿವ ಪಾರ್ವತಿಯ ಬಗ್ಗೆ, ಕೃಷ್ಣ ತುಳಸಿಯ ಬಗ್ಗೆ, ಎಲ್ಲದರ ಬಗ್ಗೆ ತಿಳ್ಕೊಂಡ್ವಿ. ಇನ್ನೂ ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಿದೆ. ನಾಳಿನ ಸಂಚಿಕೆಯಲ್ಲಿ ಆ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. पूज्याय राघवेन्द्राय सत्यधर्मरताय च